ಕಳೆದ 3-4 ತಿಂಗಳಿಂದ ಹಲವಾರು ಆಕ್ಷೇಪಾರ್ಹ ಅಥವಾ ಸಮಸ್ಯೆಗಳನ್ನು ಸೃಷ್ಟಿ ಮಾಡುವಂತಹ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿರೋ ರಾಜ್ಯ ಸರ್ಕಾರ ಈಗ ಇವತ್ತು ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಉದ್ಯೋಗವನ್ನು ಮೀಸಲಿಡುವ ಅನುಮೋದನೆ ಕೊಟ್ಟಿತ್ತು ಸಂಪುಟ ವಿಧೇಯಕಕ್ಕೆ. ಇನ್ನು ಅದು ಸದನಕ್ಕೆ ಹೋಗಬೇಕಿತ್ತು ಮತ್ತು ಸದನದಲ್ಲಿ ಅದು ಅನುಮತಿಯನ್ನು ಪಡೆಯಬೇಕಿತ್ತು. ಆದರೆ ಅಷ್ಟರಲ್ಲೇ ರಾಜ್ಯ ಸರ್ಕಾರ ಇಟ್ಟ ಹೆಜ್ಜೆಯಿಂದ ಹಿಂದಕ್ಕೆ ಹೋಗಿದೆ. ಕಾರಣ ಬಹುಜನರ ವಿರೋಧ ಎಂಬ ಕಾರಣ ಇದ್ದಂಗೆ ಕಾಣಿಸ್ತಾ ಇದೆ. ಈ ಬಹುಜನರ ವಿರೋಧಕ್ಕೆ ಯಾಕೆ ವ್ಯಾಕರಣದ ಮೇಷ್ಟ್ರು ಆಗಿ ಕನ್ನಡ ಪ್ರೇಮಿಯಂತೆ ಆಗಾಗ್ಗೆ ಕಂಗೊಳಿಸುವ ಸಿದ್ದರಾಮಯ್ಯ ಬಗ್ಗಿದ್ರು ಅಂತ ನನಗಿನ್ನೂ ಅರ್ಥವಾಗಿಲ್ಲ. ಅದು ಆಮೇಲೆ ನೋಡೋಣ. ರಾಜ್ಯ ತೊರೆಯುವ ಎಚ್ಚರಿಕೆಯನ್ನು ಉದ್ಯಮಿಗಳು ಕೊಟ್ಟಿದ್ರಂತೆ. ಅದು ಯಾರ್ಯಾರು ಹೋಗ್ತಾರೆ ಅಂತ ನೋಡ್ಬೋದಾಗಿತ್ತು. ಅದು ಯಾರ್ಯಾರು ಹೋಗ್ಬಿಡ್ತಾರೆ, ಎಲ್ಲಿಗೆ ಹೋಗ್ತಾರೆ ಅಂತ, ಏನು ಕೊಲಂಬಿಯಾಗೆ ಹೋಗ್ತಾರೋ ಅರ್ಜೆಂಟೈನಾಗೆ ಹೋಗ್ತಾರೋ ನೋಡ್ಬೋದಾಗಿತ್ತು. ಅದು ಯಾರ್ಯಾರು ಹೋಗ್ತಾರೆ ಅಂತ. ಈ ರೀತಿ ಬೆದರಿಕೆ ಹಾಕೋ ಗಿರಾಕಿಗಳು ಭಾಳ ಜನ ಬಂದುಟ್ಟೋಗಿದ್ದಾರೆ ಹಲವಾರು ಸಂದರ್ಭಗಳಲ್ಲಿ. ಆದರೂ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಟ್ವೀಟ್ ಮಾಡಿದ್ದಾರಂತೆ, ಅದನ್ನು ತಡೆ ಹಿಡಿದಿದ್ದೀವಿ ಅಂತ. ಇಟ್ಸ್ ಎ ಶೇಮ್ ಆನ್ ಯು ಚೀಫ್ ಮಿನಿಸ್ಟರ್ಗೆ ಅದನ್ನು ತಡೆ ಹಿಡಿದರೆ. ಚರ್ಚೆ ಆಗಲಿ ಬೇಕಿದ್ದರೆ ಆ ಮಾನದಂಡಗಳು, ಪರ್ಸೆಂಟೇಜ್ಗಳು, ಅದರ ನಿಯಮಗಳನ್ನು ಬೇಕಾದ್ರೆ ಚರ್ಚೆ ಮಾಡಿ ಬಹಿರಂಗಕ್ಕೆ. ಆದರೆ ತಡೆ ಹಿಡಿದು ಹಿಂದಕ್ಕೆ ಹೋದರೆ ಹೇಡಿತನದ ಸಂಕೇತದ ಮೊದಲ ಗುರು ಸಿದ್ದರಾಮಯ್ಯ. ಹೇಡಿತನದ ಸಂಕೇತದ ಮೊದಲ ಗುರು ಸಿದ್ದರಾಮಯ್ಯ. ಇನ್ನು ಮುಂದಕ್ಕೆ ವ್ಯಾಕರಣ ಪಾಠ ಪೀಠ ಎಲ್ಲ ಬಿಟ್ಟು ಸುಮ್ಮನೆ ಬಾಯಿ ಮುಚ್ಕೊಂಡು ಇರಿ ಅಷ್ಟೇ. ಅದು ಯಾಕೇನು ಗೊತ್ತಿಲ್ಲ, ಇರಲಿ. ನಮ್ಮ ರಾಜ್ಯದ ಜಾಬ್ಗಳು ಅಂದರೆ ಉದ್ಯೋಗಗಳು ಇತರೆ ರಾಜ್ಯಗಳವರ ಪಾಲೇ ಹೆಚ್ಚಾಗಿ ಹೋಗುತ್ತಿದೆ ಎಂಬ ಆತಂಕದ ಹಿನ್ನೆಲೆಯಲ್ಲಿ ಈ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿತ್ತು. ಹಾಗಾಗಿ ಮೀಸಲಾತಿ ನಿಗದಿಪಡಿಸೋದಕ್ಕೆ ಮುಂದಾಯಿತು. ಕಳೆದ ಸಂಪುಟದಲ್ಲಿ ಚರ್ಚೆ ಕೂಡ ಆಯಿತಂತೆ. ಈ ಶುಕ್ರವಾರ ಇಲ್ಲ ಸೋಮವಾರ ಸದನಕ್ಕೆ ಬರಬೇಕಿತ್ತು. ಈಗ ಬರಲ್ಲ ಬಿಡಿ, ಬಿಕಾಸ್ ಅದನ್ನು ಹಿಂದಕ್ಕೆ ಪಡ್ಕೊಂಡಿದ್ದಾರೆ. ಉದ್ಯೋಗದಲ್ಲಿ ವಂಚಿತರಾಗೋದನ್ನು ತಪ್ಪಿಸೋದಕ್ಕೆ ತಾಯ್ನಾಡಿನಲ್ಲಿ ಬದುಕನ್ನು ಕಟ್ಕೊಳ್ಳೋಕ್ಕೆ ನಮ್ಮ ಸರ್ಕಾರದ ಆಶಯ ಅಂತ ಹೇಳಿಕೊಂಡ್ರು. ಈ ಆಶಯ ಏನಾಯ್ತೀಗ? ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳುವ ಕನ್ನಡಿಗರ ರಕ್ಷಕ ಭಟನಾಗಿ ನಿಲ್ಲಬೇಕಾಗಿದ್ದಂಥ ಸಿದ್ದರಾಮಯ್ಯನವರೇ, ನಿಮ್ಮ ಆಶಯ ಏನಾಯ್ತೀಗ? ಸತ್ತೋಯ್ತಾ? ಅಥವಾ ದಿಲ್ಲಿಯಿಂದ ಫೋನ್ ಬಂದಿದ್ದಕ್ಕೆ ಹೆದರ್ಕೊಂಡ್ಬಿಟ್ರ? ಅಥವಾ ಥರ ನಡುಗುಬಿಟ್ರ? ಇಲ್ಲಿ ಯಾರೋ 3 ಉದ್ಯಮಿಗಳು ಎಗರು ಬಿದ್ದರು ಅಂದ ತಕ್ಷಣ ಈ ಉದ್ಯಮಿಗಳು ಹಿಂದೇನು ಬಿಟ್ಟೋಗ್ತೀವಿ ಅಂತ ಬುರುಡೆ ಬಿಟ್ಟಿದ್ದು ನಾನು ನೋಡಿದ್ದೀನಿ. ಎಲ್ಲೂ ಬಿಟ್ಟೋಗಲ್ಲ. ಬಿಟ್ಟೋಗೋದು ಯಾರ್ಯಾರು ಬಿಟ್ಟೋಗ್ತಾರೆ ನೋಡೋಣ ಅನ್ಬೇಕು ನೀವು. ಏನು ಬೇರೆ ರಾಜ್ಯಗಳಲ್ಲಿ ಆಗದೇ ಇರೋದಲ್ಲ, ಆಗಬೇಕಿದು. ನನ್ನ ಲೆಕ್ಕಾಚಾರದಲ್ಲಿ ಇವತ್ತು ರಾಜ್ಯ ಸರ್ಕಾರ ಹಿಂದಕ್ಕೆ ಪಡೆದಿದೆ. ಇದರದ್ದು ಡೀಟೇಲ್ಸ್ ಹೇಳ್ತೀನಿ. ಈಗ ಅದು ಹೆಂಗಿದ್ರೂ ಜಾರಿಗೆ ಬರಲ್ಲ. ರಾಜ್ಯದ ಯುವಕರು ಯುವತಿಯರು ಕನ್ನಡ ಬರುವವರು ಬೇರೆ ರಾಜ್ಯದಿಂದ ಬಂದು ಇಲ್ಲೇ ಹುಟ್ಟಿ ಕನ್ನಡ ಬಂದಿದ್ರು ಅವ್ರಿಗೂ ಸೇರಿಸಿ ಹೇಳ್ತೀನಿ ನಾನು. ನೀವು ಒಂದು ಪ್ರಚಂಡ ಹೋರಾಟಕ್ಕೆ ಇಳಿದೇ ಇದ್ದರೆ ನಿಮ್ಮ ಮನೆಯೆಲ್ಲ ಹಾಳಾಗೋಗುತ್ತೆ ಹೇಳಿದ್ದೀನಿ. ಭವಿಷ್ಯದಲ್ಲಿ ಅಸ್ತಿತ್ವ ಕಳ್ಕೋಬೇಕು. ನೋಡ್ತಾ ಇರಿ. ಪ್ರಚಂಡ ಹೋರಾಟಕ್ಕೆ ತಯಾರಿ ಆಗಬೇಕು ಅಷ್ಟೇ ನೀವುಗಳು. ಅದು ಯಾವ ಸರ್ಕಾರ ಬಗ್ಗಲ್ಲ ನೋಡೋಣ ಅಂತ. ಪರ್ಸೆಂಟೇಜ್ ಬೇರೆ ಮುಂದೆ ಹೇಳ್ತೀವಿ. ಆಡಳಿತಾತ್ಮಕ ಹುದ್ದೆಗಳಲ್ಲಿ ಕನ್ನಡಿಗರಿಗೆ 50% ಮೀಸಲು, ಅಂದರೆ ಸೂಪರ್ವೈಸರ್, ವ್ಯವಸ್ಥಾಪಕ, ಟೆಕ್ನಿಕಲ್ಲು, ಇತರೆ ಹುದ್ದೆಗಳು ಅಂತ ಇವರು ಹೇಳಿದ್ದಿದ್ದು. ಈಗ ಅದು ಬರಲ್ಲ, ತಡೆ ಹಿಡಿದಿದ್ದಾರೆ. ಯಾರು? ವಿಪರೀತವಾಗಿ ಧೀರ ಧೈರ್ಯವಂತ ಕನ್ನಡದ ಕಣ್ಮಣಿ ಸಿದ್ದರಾಮಯ್ಯನವರು. ನಾನು ಹೇಳ್ತಾ ಇದ್ದೀನಿ, ಇಫ್ ಐ ಆಮ್ ಯೂಸಿಂಗ್ ಎ ಸ್ಟ್ರಾಂಗ್ ವರ್ಡ್, ಎಸ್ ಐ ವಿಲ್ ಯೂಸ್. ಇದನ್ನು ಚರ್ಚೆಗೆ ಬಿಡಿ. ಪರ್ಸೆಂಟೇಜ್ಗಳು ಅಥವಾ ಯಾವುದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಬೇಕು ಅನ್ನೋದಿದ್ದರೆ ಮಾಡಿ, ತಪ್ಪಲ್ಲ ಅದು. ಆದರೆ ಇದನ್ನು ತರದೇ ಇದ್ದರೆ ಯು ಆರ್ ನಂಬರ್ 1 ಹೇಡಿ ಫಾರ್ ಕರ್ನಾಟಕ ನನ್ನ ಪ್ರಕಾರ. ಆಡಳಿತಾತ್ಮಕವಲ್ಲದ ಹುದ್ದೆಗಳಲ್ಲಿ 75%, ಅಂದರೆ ಕ್ಲರ್ಕು, ಕೌಶಲ್ಯರಹಿತ, ಅರೆ ಕೌಶಲ್ಯ, IT ಕಂಪನಿ ಗುತ್ತಿಗೆ. ಅದನ್ನು ಡಿಸ್ಕಸ್ ಮಾಡಿ. 75% ಅಂದರೆ ಹೆಂಗೆ ಮಾಡೋಕ್ಕಾಗತ್ತೆ? ಹಂಗೆ ಮಾಡೋಕ್ಕಾಗಲ್ಲ. ಇಷ್ಟು ಮಾಡ್ಬೋದೇನೋ, ಇಷ್ಟು ಮಾಡೋಕ್ಕಾಗಲ್ವೇನೋ ಅಂತ ಕೇಳಿ. ಮಾನದಂಡಗಳು ಏನು ಹೇಳಿದ್ರು ಇವರು? ಇದರಲ್ಲಿ ಕರ್ನಾಟಕದಲ್ಲಿ ಹುಟ್ಟಿರಬೇಕು. ಒಂದು ವೇಳೆ ಕರ್ನಾಟಕದಲ್ಲಿ ಹುಟ್ಟಿಲ್ಲದಿದ್ದರೂ ಓಕೆ ಅಂದ್ಬಿಡ್ತೀನೇನೋ ನಾನು ಬೇಕಾರೆ, ತೊಂದರೆ ಇಲ್ಲ, ಓದೋಣ. ಆದರೆ ಕರ್ನಾಟಕದಲ್ಲಿ ಕನಿಷ್ಠ ವಾಸ ಇರಬೇಕು ಅನ್ನೋದು ಸರಿ ಇದೆ. ಇವರ ಉದ್ದೇಶಿತ ಪ್ರಪೋಸ್ಡ್ ಈಗ ಕಸದ ಬುಟ್ಟಿಗೆ ಬಿದ್ದಿರೋ ಅಂಥದ್ದು ಕಾಂಗ್ರೆಸ್ಸಿಗರ ಡೂಪ್ಲಿಕೇಸಿ. ನಿಮ್ಮ ಆಟ ಹೆಂಗೆ ಬಂದಿದೆ? ಅಮೂಲ್ ಬಂದಾಗ
ನಿಮಗೆ ನಂದಿನಿ ಜ್ಞಾಪಕ ಬಂತು. ಆಗ ರೈತರನ್ನು ಉಳಿಸಲು ಓಡಿದ್ದೀರಿ ಎಲ್ಲ ಪಂಚೆ ಕಟ್ಕೊಂಡು ಅಥವಾ ಶರ್ಟ್ ಗುಂಡಿ ಹಾಕೊಂಡು. ಈಗ ಕನ್ನಡಿಗರಿಗೂ ಉದ್ಯೋಗ ಸಿಗ್ತಿಲ್ಲ, ಯಾರ್ಯಾರಿಗೋ ಸಿಕ್ಕತ್ತದು, ಸಿಗಬೇಕಾದಷ್ಟು ಸಿಗ್ತಿಲ್ಲ ಅಂತಂದಾಗ ಹಿಂದಕ್ಕೆ ಹೋಗುವುದು. ಹೇಡಿಗಳನ್ನು ತಗೊಂಬಂದು ಕನ್ನಡ ಓದಲು ಬರೆಯಲು ಮಾತನಾಡಲು ಬರಬೇಕು. ಏನ್ರಿ ತಪ್ಪಿದೆ ಇದರಲ್ಲಿ? ಕನ್ನಡ ಓದಲು ಬರೆಯಲು ಮಾತನಾಡಲು ಬರಬೇಕು ಕರ್ನಾಟಕದಲ್ಲಿ ಅಂತ ಹೇಳೋದು ತಪ್ಪೇನು? ಯಾರಪ್ಪ ಉದ್ಯಮಿ ಓಡೋಗೋ ಗಿರಾಕಿ, ನೀ ಕಲ್ತಿದೀಯಾ ಫಸ್ಟ್ ಹೇಳಪ್ಪ ಅಂತ ಕೇಳಬೇಕು ಅವರನ್ನು ಹೋಗಿ. 25 ವರ್ಷ 20 ವರ್ಷ ಆದರೂ ನೆಟ್ಟಿಗೆ ಕನ್ನಡದಲ್ಲಿ 4 ಮಾತುಗಳನ್ನು ಆಡೋಕ್ಕೆ ಯೋಗ್ಯತೆ ಇರುವ ಅಯೋಗ್ಯರೆಲ್ಲ ಬಂದು ಅಡ್ವೈಸ್ ಮಾಡ್ತಾ ಇದ್ದಾರೆ ಇಲ್ಲಿ. ನಿಮ್ಮ ಮಕ್ಕಳು ಎಲ್ಲರೂ ಫ್ರಾನ್ಸ್ಗೋ ಜರ್ಮನಿಗೋ ಅಮೆರಿಕಕ್ಕೋ ಹೋದರೆ ಇಂಗ್ಲೀಷು ಫ್ರೆಂಚು ಜರ್ಮನ್ ಕಲ್ತ್ಕೊಳ್ಳಲ್ವಾ? ಕತ್ತೆ ಕಾಯ್ತಿದಾರಂತ ಇಲ್ಲಿಗ ಬಂದಂಗಾರೆ. ಅದೇ ಒಬ್ಬ IAS ಆಫೀಸರೋ IPS ಆಫೀಸರೋ ಯಾವುದೋ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಬಂದು ಕಲಿಯಲ್ವಾ? ತಿನ್ನಕ್ಕೆ ಬೇಕು ಈ ಊರು, ಕನ್ನಡ ಕಲಿಯೋಕ್ಕಾಗಲ್ವಂತೆ. ನೋಡಲ್ ಏಜೆನ್ಸಿ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಏನಿದೆ ಅದರಲ್ಲಿ? ಅಮೆರಿಕಕ್ಕೆ ಹೋಗಬೇಕಾದ್ರೆ, ಓದಲು ಹೋಗಬೇಕಾದ್ರೆ ಇಂಗ್ಲೀಷಿನ ಒಂದು ಟೆಸ್ಟನ್ನು ಕೊಡ್ತಾರಲ್ಲ, ಯಾಕಪ್ಪ ಬರೀತೀರಿ ಎಲ್ಲರೂ? ಹೇಳ್ರಿ ಉದ್ಯಮಿಗಳು, ಸೋ ಕಾಲ್ಡ್ ಗ್ರೇಟ್ ಫೆಲೋಸು, ಯಾಕೆ ಬರಿಬೇಕದನ್ನು? ಯಾಕೆ ಬರಿಬೇಕು ನಾವು? ಬೇಕಾಗಿಲ್ಲ ನಮಗೆ ಅಂತ ಹೇಳಿ ನೋಡೋಣ. ಅದ್ಯಾಕೆ ಇಂಗ್ಲೀಷ್ ಮಾತ್ರ ಟೆಸ್ಟ್ ಬರೆದ್ಬಿಟ್ಟು ಕಳಿಸ್ತೀರಿ ಮಕ್ಕಳನ್ನ? ಇಲ್ಲಿ ಕನ್ನಡ ಬರಬೇಕು ಅಂತ ಒಂದು ಟೆಸ್ಟ್ ಕೊಡುತ್ತಪ್ಪ. ಆವಾಗ ಅಲ್ಲಿ ಇವ್ರು ಆಟ ಕೇಳೋ ನಿಮ್ಮ ಮಕ್ಕಳುಗಳಿಗಾಗೋಬಿಟ್ರೆ ಸುಲಭ. ಬೇರೆಯವ್ರ ಮಕ್ಕಳಾದರೆ ಬಾವಿಗೆ ತಳ್ತಾರೆ ಬಂದು, ಅಯೋಗ್ಯರನ್ನು ತಗೊಂಬಂದು. ನಿಯಮ ಉಲ್ಲಂಘಿಸಿದರೆ ಕನಿಷ್ಠ 10,000 ದಂಡ, 25,000 ಗರಿಷ್ಠ. ಆಮೇಲೆ ದಿನಕ್ಕೂ 100 ರೂಪಾಯಿ ದಂಡ. 100 ರೂಪಾಯಿ ಕಟ್ಟಿಬಿಡ್ತಾರೆ. ಭಾಳ ಕಚಡಗಳಿದ್ದಾರೆ ಇಲ್ಲಿ. 100 ರೂಪಾಯಿ ಕಟ್ಟಿಬಿಡ್ತಾರೆ ಬೇಕಾರೆ. ಏನು ಅಲ್ಲ ಅವ್ರಿಗೆ. 75% ಆಗಲ್ಲ. ಓಕೆ, ಡಿಸ್ಕಸ್ ಮಾಡಿ ಎಷ್ಟು ಮಾಡ್ಬೋದು. ಯಾವ ಯಾವ ಉದ್ದಿಮೆಗಳಲ್ಲಿ ಕನ್ನಡಿಗರಿಗೆ ಜಾಗವನ್ನು ಕೊಡಬೇಕಾದ ಜಾಗದಲ್ಲಿ ಎಷ್ಟು ಕೊಟ್ಟಿದ್ದೀರಿ ಅಂತ ಲೆಕ್ಕ ಕೊಡ್ರಿ ನೋಡೋಣ. ಆಲ್ ರೈಟ್ ಮಿಸ್ಟರ್ ಸಿದ್ದರಾಮಯ್ಯ, ಆನರಬಲ್ ಚೀಫ್ ಮಿನಿಸ್ಟರ್, ವಿಡ್ರಾ ಯುವರ್ ಇದನ್ನ ಯಾವುದನ್ನ ಹಿಂದಕ್ಕೆ ಪಡ್ಕೊಳ್ಳಿ ನಿಮ್ಮದು ವಿಧೇಯಕನ. ಆದರೆ ಕಾಗದ ಬರೀರಿ ನಾಳೆ ಬೆಳಗ್ಗೆ ಇವರೆಲ್ಲರಿಗೂ. ನೀವು ಎಷ್ಟು ಜಾಬ್ ಕ್ರಿಯೇಟ್ ಮಾಡಿದ್ದೀರಿ, ಎಷ್ಟು ಮಾಡ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರಿ ರಾಜ್ಯ ಸರ್ಕಾರಕ್ಕೆ. ಇಲ್ಲಿಯ ನೆಲ, ಭೂಮಿ, ರೈತರಿಂದ 8 ಕಾಲ ಆಣಿಗೆ ತಗೊಂಡಿರೋದು ಭೂಮಿಗಳು ಅವಾಗಿನ ಕಾಲದಲ್ಲಿ ಇವತ್ತು ಮಾರ್ಕೊಂಡು ರಿಯಲ್ ಎಸ್ಟೇಟ್ಗೆ ನಿಂತಿದ್ದಾರೆ. ಕೊಡ್ರಿ ಲೆಕ್ಕನ, ಇಡೀ ಲೆಕ್ಕನ ಪಾರದರ್ಶಕವಾಗಿ. ಬೇರೆಯವರು ಪಾರದರ್ಶಕತೆ ಬೋಧಿಸ್ತೀರಲ್ಲ ಎಲ್ಲರೂ, ಗ್ರೇಟ್ ಉದ್ಯಮಿಗಳು ಕೆಲವರು. ಈಗ ಇಡೀ ಪಾರದರ್ಶಕವಾಗಿ ಎಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದೀರಿ? ಕನ್ನಡ ಕಲಿಕೆಯಲ್ಲಿ ಕೊಟ್ಟಿಲ್ಲದೆ ಇರೋರಿಗೆ ಏನನ್ನು ಕಲಿಸಕ್ಕೆ ಮಾಡಿ ಕಡ್ದು ಕೊಂಟೆ ಹಾಕಿದ್ದೀರಿ? ಹೇಳಿ ನೋಡೋಣ, ಹೇಳಿ ಉತ್ತರ ಕೊಡಿ. ಹೋಗಿ ಕೇಳಿದ್ರೆ ಕಿರುಕುಳ. ಅದು ಕಿರುಕುಳ ಕೊಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟಿಂದ ನಮಗೆ. ಕಿರುಕುಳ, ಒತ್ತಡ ಹೇರ್ತಾ ಇದ್ದಾರೆ. ಒತ್ತಡ. ಇನ್ನು ಇವ್ರದ್ದು ಕತೆ ನೋಡೋಣ, ಚರ್ಚೆ ಮಾಡಿ. ನಾನು ಬೇಡ ಅಂದಿಲ್ಲ. ಸರ್, ಅವಕಾಶ ಕೊಡಿ ಅಂತ ಹೇಳೋದನ್ನ ಕೇಳಬೇಕಾ? ಅದನ್ನೊಂದು ವಿಧೇಯಕ ತರಬೇಕಾ? ಯಾಕೆ ಕೇಳಬೇಕ್ರಿ? ಯಾರಿವತ್ತು ಗ್ರೇಟ್ ಪೀಪಲ್ಗಳು ಕೆಲವರು ಅಡ್ವೈಸ್ ಮಾಡಿದ್ದಾರೆ, ಓಡೋಗ್ಬಿಡ್ತೀವಿ, ಫ್ಯಾಸಿಸ್ಟ್ ಅಂತ ಹೇಳಿದಾರೊಬ್ರು. ಅವರದೇ ಮೂಲ ಸಂಸ್ಥೆ ಅಮೆರಿಕದಲ್ಲಿ ಇದೇ ಪ್ರಶ್ನೆ ಬಂದಾಗ ಆ ಸಂಸ್ಥೆ ಸ್ಥಳೀಯರಿಗೆ ಉದ್ಯೋಗ ಕೊಡ್ತಿಲ್ಲ ಅಂದಾಗ ತಗೊಳ್ಳಿಲ್ವೇನು ನೀವು? ನಿಮ್ಮ ಆನ್ಯುಯಲ್ ಸ್ಟೇಟ್ಮೆಂಟ್ಸಲ್ಲಿ, ರೆಕಾರ್ಡ್ಸಲ್ಲಿ ಹಾಕ್ಲಿಲ್ವೇನು ಅನೌನ್ಸ್ಮೆಂಟು? ಎಷ್ಟು ಸ್ಥಳೀಯರಿಗೆ ಕೊಟ್ಟಿದ್ದೀವಿ, ಜಾಸ್ತಿ ಕೊಟ್ಟಿದ್ದೀವಿ, ಹೆಚ್ಚೆಷ್ಟು ಕೊಟ್ಟಿದ್ದೀವಿ ಅಂತ ನೀವು ಅನೌನ್ಸ್ ಮಾಡಲಿಲ್ವೇನು? ಯಾಕೆ ಮಾಡಿದ್ರಿ? ಅಲ್ಲೂ ಹೇಳಬೇಕಾಗಿತ್ತು. ಅದನ್ನು ಮಾಡಲ್ಲ. ಓಡೋಗ್ತೀವಿ ಅಮೆರಿಕಾದಿಂದ, ನಾವು ಇರೋದೇ ಇಲ್ಲ ಅಮೆರಿಕದಲ್ಲಿ ಉದ್ಯೋಗ, ಫ್ಯಾಕ್ಟ್ರಿ ಇಟ್ಕೊಂಡು ಆಫೀಸ್ ಇಟ್ಕೊಂಡು ಹೇಳಬೇಕಾಗಿತ್ತು. ಅಲ್ಲಿ ಯಾಕೆ ಕೊಟ್ರಿ? ಇಲ್ವಾ ನಿಮ್ಮ ರಿಪೋರ್ಟ್ಸ್ ಅಲ್ಲದು? ಯಾರಿಗೆ ಬಿಡ್ತೀರಿ? ಬುಡ್ಬುಡಿಕೆನ ಬಂದ್ಬಿಟ್ಟು ನಮ್ಮ ಹತ್ರ ಹೆದರಿಸ್ತಾರೆ ನೆಟ್ಟಿಗೆ. ಕನ್ನಡಿಗರು ಅನ್ನೋ ಮಾತ್ರಕ್ಕೆ ನಾವು ಅರ್ಹರಲ್ದರ್ನು ಬೋರ್ಡ್ ಹಾಕು ಅಂತಂದ್ರೆ ಆಗಲ್ಲ. ಕನ್ನಡದಲ್ಲಿ ಮಾತಾಡ್ದ ಅಂತಂದ್ರೆ ಹೊಡೆಸ್ಕೋಬೇಕು. ಬೋರ್ಡ್ ಹಾಕು ಅಂದ್ರೆ ಆಗಲ್ಲ. ಮಿಸ್ಟರ್ DCM ಸರ್, ಇದು ನಿಮ್ಮ ಕನ್ನಡ ಪ್ರೀತಿ. ವ್ಯವಹಾರ, ರಾಜಕಾರಣ ಮತ್ತು ನನ್ನ ನೆಲ ಜಲ ಅನ್ನೋದ್ರ ಬಗ್ಗೆ ಕನಿಷ್ಠ ಪ್ರಜ್ಞೆಗಳಿರಬೇಕು ಎಲ್ಲರಿಗೂ, ಅಧಿಕಾರ ನಡೆಸೋರಿಗೆ. ಇದೇನಾ ನಿಮ್ಮ ಪ್ರೀತಿ? ಬೋರ್ಡ್ ಹಾಕು ಅಂದಾಗ ವಾಟ್ ಡಿಡ್ ಯು ಸೇ? ಕನ್ನಡ ಮಾತಾಡಿದ್ರೆ
ಹೊಡೆಸ್ಕೋಬೇಕು. ಹೌದು. ಈಗ ಕನ್ನಡ ಕಲ್ತಿದಾರ ಇಲ್ವಾ ಅಂತ ಕೇಳಿದ್ರೆ ಕೇಳಂಗಿಲ್ಲ. ಬ್ಲ್ಯಾಕ್ ಜಾಬ್ ಕೊಡು ಅಂತಂದ್ರೆ ಭಾರತ ಒಕ್ಕೂಟ ವ್ಯವಸ್ಥೆ, ಸಂವಿಧಾನ, ಸ್ವಾತಂತ್ರ್ಯ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಇದೆಲ್ಲ ಒಕ್ಕೂಟ ವ್ಯವಸ್ಥೆ ಒಳಗಡೆ ಬಂದಿದ್ದು ಭಾಷೆಗಳ ಆಧಾರದ ಮೇಲೇನೆ. ಅದು ಭಾಷೆ ಅಲ್ಲದೆ ಅಲ್ಲ ಬಂದಿರೋದು. ಈ ರಾಜ್ಯಗಳು ಭಾಷೆಯ ಮೇಲೆ ಬಂದಿರೋದು. ಈ ರಾಜ್ಯಕ್ಕೆ ಬಂದಾಗ ಆ ಭಾಷೆ ಕಲಿ ಅಂತ ಕೇಳೋದು ತಪ್ಪೇನು? ಎಜುಕೇಷನ್ನಲ್ಲಿ ಬಂದು ಕೇಳಿದಾಗ ಕನ್ನಡ ಕಲೀರಿ ಅಂದರೆ ಹೇರಬಾರ್ದು, ಮಕ್ಕಳ ಮೇಲೆ ಹೇರಬಾರ್ದು. ಅದು ಪೋಷಕರ ಆಯ್ಕೆ ಅಲ್ಲಿ, ಅದು ಸಂವಿಧಾನ. ಹಾಗಾದ್ರೆ ಅದೇ ಸಂವಿಧಾನಕ್ಕೆ ಭಾಷಾ ಲೆಕ್ಕಾಚಾರದ ಮೇಲೆ ರಾಜ್ಯ ರಚನೆ ಆದಾಗ ಅದು ನಮಗೆ ಹಕ್ಕಿರಲ್ವೇ? ಹಂಗಾರೆ ಭಾಷೆಗೆ ಹಿಂದಿನಲ್ಲಿ ಕೇಂದ್ರ ಸರ್ಕಾರದ ನಡಾವಳಿಗಳು ಮತ್ತು ಸೂಚನೆಗಳೆಲ್ಲ ಹಿಂದಿಯಲ್ಲಿ ಬಂದಾಗ ಬಾಯಿ ಮುಚ್ಕೊಂಡು ಕೂತಿರ್ತೀರಿ, ಬೆನ್ನು ಬಗ್ಗಿಸ್ಕೊಂಡು. ಅದೇ ಕನ್ನಡದಲ್ಲಿ ಬಂದ್ಬಿಟ್ರೆ ಹೇಗೆ? ಬಿಟ್ಟಾಗರೆ ಏನು ಬೇಕು? ಏನು ಕರೆದು ಕೊಮಟೆ ಹಾಕಿಬಿಡೋದು ಇವ್ರುಗಳು. ಇವ್ರು ಇಳಿದೋಗ್ಬಿಟ್ರೆ ಏನು ಸೂರ್ಯ ಹುಟ್ಟಲ್ಲ ಇಲ್ಲಿ. ಭಾಳ ಹೆದರ್ಸ್ತಾರೆ ಇಲ್ಲಿ ಬಂದು ಸುಮ್ಮನೆ. ಇಂಥ ಬೆದರಿಕೆಗಳಿಗೆ ಯಾಕೆ ಹೆದರ್ಬೇಕು? ಯಾಕೆ ಸಿದ್ದರಾಮಯ್ಯ ಹೆದರ್ಕೊಂಡ್ರೆ ನಾನೇನು ಮಾಡೋಕ್ಕಾಗತ್ತೆ? ಅವ್ರಿಗೆ ಇನ್ನೂ 5 ವರ್ಷನೂ ನಾನೇ CM ಆಗಬೇಕು, ಉಳಿಸ್ಕೊಳ್ಳೋಣ ದುರಾಸೆ ಇರ್ಬೇಕು ಹಂಗಾರೆ ಅವ್ರಿಗೆ. That is what I am telling. If this chief minister has no guts, ಚರ್ಚೆ ಮಾಡಿಸಿ, ನಾನು ಬೇಡ ಅಂದಿಲ್ಲ, ಚರ್ಚೆ ಮಾಡಿ. ಮೇ ಬಿ 1 or 2 ಎಕ್ಸೆಪ್ಷನ್ಸು ಬರಬಹುದೇನೋ ಅದರೊಳಗಡೆ. ಆ ಚರ್ಚೆಯಲ್ಲಿ ಬರಲಿ, ಇಟ್ಸ್ ಆಲ್ ರೈಟ್. 75% ಆಗ್ಲಿಕ್ಕಿಲ್ಲ ಅಂತಿರ್ಬೋದು, ಓಕೆ. ಕೇರಳದ ಕಮ್ಯುನಿಸ್ಟ್ ಪಾರ್ಟಿ ವಿರೋಧ ಅಂತೆ. ಯಾಕೆ? ಕೇರಳದಲ್ಲಿ ಜಾಬ್ ಕ್ರಿಯೇಟ್ ಮಾಡಕ್ಕೆ ತಾಕತ್ತಿಲ್ವಲ್ಲ ಅವ್ರಿಗೆ, ಕಮ್ಯುನಿಸ್ಟರಿಗೆ. ಆಳಿದ 2 ರಾಜ್ಯನೂ ಹಾಳು ಮಾಡಿ ಖಾಲಿ ಮಾಡ್ಕೊಂಡು ಹೋಗಿದಾರಲ್ಲ, ಅದಕ್ಕೆ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ ನೀವು. ಜಾಬ್ ಹೋಗ್ಬಿಡುತ್ತಲ್ಲ ಅವ್ರಿಗೆ. ಕೇರಳದ ಮಕ್ಕಳುಗಳಿಗೆ ಬೇರೆ ಕಡೆ ಜಾಬ್ ಹೋಗ್ಬಿಡುತ್ತೆ ಅನ್ನೋ ಭಯ ಅವ್ರಿಗೆ ಹಂಗಾರೆ ಕಮ್ಯುನಿಸ್ಟ್ಗಳಿಗೆ. ಇಲ್ಲದೆ ನೀವು ಮಾಡ್ಕೊಳ್ಳಿ ಅಲ್ಲಿ. ಅವ್ರು ಅಡ್ವೈಸ್ ಅಂತೆ. ನೀವು ಯಾರು ಅಡ್ವೈಸ್ ಕೊಡಕ್ಕೆ ಬಂದು ನಮಗಿಲ್ಲಿ? ಇದೇ ನಿಯಮ, ನ್ಯಾಯಾಲಯ ಇಂಥ ನಿಯಮಗಳು ಬಂದರೆ ನಾಳೆ ಅದು ಕೋರ್ಟ್ಗೆ ಹೋಗುತ್ತೆ, ಕೋರ್ಟಲ್ಲಿ ಇತ್ಯರ್ಥ ಆಗಬೇಕು, ಡ್ಯಾಶ್ ಡ್ಯಾಶ್ ನಮಗೂ ಗೊತ್ತಿದೆ. ಆದರೆ ಇದಕ್ಕೊಂದು ಸಲ್ಯೂಷನ್ ಅನ್ನೋದು ಬೇಕಲ್ಲ. ಸುಮ್ಮನೆ ಹಿಂಗೆ ಹಾಕೋದು, ಹೀಗೇ ಮಾಡ್ಕೊಂಡು ಹೋಗ್ತೀರಾ? ಹೀಗೆ ಇದಕ್ಕೊಂದು ಸಲ್ಯೂಷನ್ ಬೇಕಲ್ಲ. ಇನ್ನೊಬ್ರು ಯಾರೋ ಉದ್ಯಮಿ ಹೇಳಿದ್ದಾರೆ, ಯಾರಿಗೂ ತೊಂದರೆ ಆಗದಂಗೆ ಮಾಡಬೇಕು ನೀವು. ನಿಮ್ಮದು ಬೇರೆ ದೇಶಗಳಲ್ಲಿ ವ್ಯವಹಾರ ಇದೆಯಲ್ಲ, ಸೇ ಫಾರ್ ಎಕ್ಸಾಂಪಲ್ ಮಲೇಷ್ಯಾ, ಅಲ್ಲೆಲ್ಲೋ ವ್ಯವಹಾರ ಇದೆಯಲ್ಲ, ಆ ದೇಶದ ಜನ ಅಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡಿ ಅಂತ ಬಂದರೆ ಏನು ಮಾಡ್ತೀರಿ? ಅವತ್ತು ಓಡೋಟೋಗ್ತೀರಾ? ಆ ದೇಶ ಬಿಟ್ಬಿಟ್ಟು ಇನ್ನೊಂದು ದೇಶಕ್ಕೆ ಓಡೋಗ್ಬಿಡ್ತೀರಿ, ಬಿಸ್ನೆಸ್ಸೇ ಬೇಡ ನಿಮಗೆ. ಇನ್ಯಾರೋ ಒಬ್ಬರು ಹೇಳ್ತಾರೆ, ಅದೆಲ್ಲೋ ಒಂದು ಕಡೆಯಿಂದ ಒಬ್ಬರು, ಇನ್ನೊಬ್ರು ದೊಡ್ಡ ಮನುಷ್ಯರೊಬ್ಬರು, ಇದು ಗುಜರಾತು ಅಮರಾವತಿಗೆ ಶಿಫ್ಟ್ ಆಗಬೇಕಾದ್ರೆ, ಮಿಸ್ಟರ್, ಆಂಧ್ರ ಪ್ರದೇಶದಲ್ಲೂ ಸೇಮ್ ರೂಲ್ ತಂದಿದ್ರು, ಕೋರ್ಟ್ ಒಪ್ಪಲಿಲ್ಲ ಅಷ್ಟೇ. ಆದರೆ ಅವ್ರ ಆಶಯ ಏನಿದೆ ಅಂತ ಅರ್ಥ ಆಯ್ತಾ? ಅಲ್ಲಿ ಜನರ ಬೈಕೆ ಏನಿದೆ ಅನ್ನೋದು ಅರ್ಥ ಆಯ್ತಾ? ಹೋಗ್ರಿ ಆಂಧ್ರ ಪ್ರದೇಶಕ್ಕೆ ನೋಡೋಣ ಅದು ಯಾರು ಹೋಗ್ತೀರಿ ಅಂತ. ಗುಜರಾತ್ಗೆ ಹೋಗ್ಬಿಡ್ತಾರಂತೆ, ಆಂಧ್ರ ಪ್ರದೇಶಕ್ಕೆ ಹೋಗ್ಬಿಡ್ತಾರೆ. ಎಲ್ಲ ರಾಜ್ಯಗಳಲ್ಲೂ ಇದೊಂದು ದಿನ ಬರಲೇಬೇಕಾದಂಥದ್ದು, ವಿತ್ ಸರ್ಟನ್ ರೆಸ್ಟ್ರಿಕ್ಷನ್ಸ್. ಒಪ್ಕೋತೀನಿ. ಅಂದರೆ ಭಾರತದ ಇತರ ಭಾಗದಿಂದ ಇಲ್ಲಿಗೆ ಬರುವವರಿಗೆ ಜಾಗನೇ ಇಲ್ಲ ಅಂತ ನಾವು ಹೇಳಿಲ್ಲ ಇನ್ನು ಕನ್ನಡಿಗರು. ಇದನ್ನು ಭಾಷಾ ದುರಭಿಮಾನ ಅಂತ ಕರೆಯೋ, ಅವನನ್ನು ಕರ್ಕೊಂಬಂದು ಕಪಾಳ ಕೊಡಿಬೇಕು ಅವನಿಗೆ. ಇದನ್ನು ದುರಭಿಮಾನ ಅಂತ ಕರೆಯೋನು. ಇಲ್ಲಿ ಅನ್ನ ತಿಂದುಬಿಟ್ಟು ಇಲ್ಲಿ ವೈಭೋಗದ ಜೀವನವನ್ನು ಕಟ್ಕೊಂಡ್ಬಿಟ್ಟು ಬಂದು ನಮಗೆ ಪಾಠ ಹೇಳಕ್ಕೆ ಬರ್ತಾರೆ. ಇಲ್ಲಿ ಬೇರೆ ರಾಜ್ಯಗಳಿಂದ ಬರಬೇಡಿ ಅಂತ ಯಾರಿಗೂ ಹೇಳಿಲ್ಲ, ಅವ್ರು ಉದ್ಯೋಗ ತಗೋಬೇಡಿ ಅಂತಲೂ ಹೇಳಿಲ್ಲ. ಆದರೆ ನನ್ನ ಹುಡುಗರುಗಳಿಗೆ ಜಾಗ ಸಿಕ್ಕಬೇಕು. ನಮಗೆ ಸ್ಕಿಲ್ಡ್ ವರ್ಕರ್ಸ್ ಸಿಕ್ಕದೇ ಇರೋದು ಕಷ್ಟ ಆಗಿಬಿಡ್ಬೋದು. ಕರ್ನಾಟಕದಲ್ಲಿ ಓದ್ತಿರೋರೆಲ್ಲ ಬಕರಾಗಳು, ಪೆದ್ದುಮಣಿಗಳು. ಬೇರೆ ರಾಜ್ಯದಲ್ಲಿ ಓದ್ತಿರೋಲ್ಲ ಏನು ಐನ್ಸ್ಟೀನ್ ಮೊಮ್ಮಕ್ಕಳು. ಯಾರಿಗೆ ಬಿಡ್ತಿದ್ದೀರಿ ಇಂಥ ಬುಡ್ಬುಡಿಕೆಗಳನ್ನು? ಇಲ್ಲಿ ಸವಲತ್ತುಗಳು ಬೇಕು, ಬೇರೆಯವ್ರಿಗೆ ಅವಕಾಶ ಕೊಡಬೇಕು. ದಿಸ್ ಇಸ್ ಟೂ ಮಚ್. ಐ ಕಂಪ್ಲೀಟ್ಲಿ ಅಗ್ರಿ. ನಾನು ಒಪ್ಕೋತೀನಿ ಬೇಕಾರೆ. ಫುಲ್ಲು ಕೊಡಿ ಅಂತಲ್ಲ, ಅಲ್ಲ, 100% ಮಾಡೋದು ಶುದ್ಧ ಮೂರ್ಖತನ, ಮಾಡೋಕ್ಕಾಗಲ್ಲ. ಆದರೆ C and D ಹುದ್ದೆಗಳಲ್ಲೂ ಕನ್ನಡಿಗರಿಗೆ ಒಂದು ಜಾಗ ಕೊಡಬೇಕಾದ ಜಾಗದಲ್ಲೂ ಕೊಟ್ಟಿಲ್ಲದೆ ಇರೋ ಉದ್ಯಮಿಗಳನ್ನು ಎಷ್ಟು ತೋರಿಸ್ಲಿ ರೀ? ಬುಡ್ಬುಡಿಕೆ ಬಿಟ್ಟಿರೋ ಎಲ್ಲ ಗಿರಾಕಿಗಳಿಗೂ ಎಷ್ಟು ತೋರಿಸ್ಲಿ? ಅಲ್ಲೂ ಯೋಗ್ಯರಿಲ್ವಾ? ಅಲ್ಲಿಗೂ ಬೇರೆ ರಾಜ್ಯದಿಂದಾನೇ ಬೇಕಾ? ಬಾಯಿ ಮುಚ್ಕೊಂಡು ಕೂತಿದ್ದೀರಿ ಈ ರಾಜ್ಯದ ಯುವಕರುಗಳು. ಈ ರಾಜ್ಯದ ಸ್ಟೂಡೆಂಟ್ ಆರ್ಗನೈಸೇಷನ್ಗಳು ಮತ್ತು ನಿರುದ್ಯೋಗಿಗಳಿಗೆ ರೆಪ್ರೆಸೆಂಟ್ ಮಾಡಬೇಕಾದಂಥ ಜನ ಎಲ್ಲ ಸತ್ತೋಗಿದ್ದಾರೆ. ಹೇಳ್ತೀನಿ, ಯು ನೀಡ್ ಎ ಸ್ಟ್ರಾಂಗ್ ರೆವಲ್ಯೂಷನರಿ ಟೈಪ್ ಒಂದು ಎಜುಟೇಷನ್ ನಡಿಬೇಕು. ಇದಕ್ಕೆ ಡಿಸ್ಕಷನ್ ಮಾಡಿ ನಮ್ಮವರಿಗೆ ಎಷ್ಟು ಕನ್ನಡ ಕಲ್ತ್ಕೊಳ್ಳಿ ಅಂತ ಹೇಳೋದು ತಪ್ಪ?
ತಪ್ಪು, ಹೇಳೋಂಗಿಲ್ಲ, ಕೇಳೋಂಗಿಲ್ಲ. ನಿಮ್ಮ ಮಕ್ಕಳು ಮಾತ್ರ ಇಂಗ್ಲೀಷ್ ಟೆಸ್ಟ್ ಬರೆದ್ಬಿಟ್ಟು ಅಮೆರಿಕಕ್ಕೆ ಹೋಗಬೇಕು. ಅಲ್ಲೂ ಹೇಳಿ ನೋಡೋಣ, ನಿಮ್ಮ ಮಕ್ಕಳ ಕೈಲಿ ಹೇಳಿಸಿ. ನಾವು ಬರೆಯೋಲ್ಲ ಇಂಗ್ಲೀಷ್ ಟೆಸ್ಟನ್ನ, ಯಾಕೆ ಬರೀಬೇಕು? ಅದೇನೋ ಟೋಫಲ್ ಅಂತನೋ ಅದೆಂಥದೋ ಒಂದು ತೊಗೋತಾರೆ ಟೆಸ್ಟನ್ನು ಫಾರಿನ್ಗೆ ಹೋಗೋರು. ಅದಕ್ಕೆ ತಗೋತೀರಿ? ಇಲ್ಲೂ ತೊಗೊಳ್ಳಿ ಟೆಸ್ಟನ್ನು ನೋಡೋಣ. ಕರ್ನಾಟಕದಲ್ಲಿ ಉದ್ಯೋಗಕ್ಕೆ ಬರ್ಬೇಕಾದ್ರೆ ಅಲ್ಲಿ ಓದಕ್ಕೆ ಟೆಸ್ಟ್ ತೊಗೊಳ್ಳೋದಾದರೆ ಇಲ್ಲೂ ಉದ್ಯೋಗ ತೊಗೊಳಕ್ಕೆ ಟೆಸ್ಟ್ ತೊಗೊಳ್ಳಿ ನೋಡೋಣ. ಯಾರಿಗೆ ಹೇಳ್ತೀರಿ ಬಂದು? ದೆರ್ ಇಸ್ ಅ ಲಿಮಿಟ್. ಕರ್ನಾಟಕ ಹುಲ್ಲುಗಾವಲಾಗೋಗಿದೆ. ಕಂಡು ಅವ್ನು ಬಂದು ಏನು ಬೇಕಾದ್ರೂ ತಿನ್ಕೊಂಡು ಹೋಗಬೇಕಾದಂತ ಆಗ್ಬಿಟ್ಟಿದೆ. ಅದಕ್ಕೆ ಹಿಂಗಾಗಿರೋದು. ನಮ್ಮ ರಾಜಕಾರಣಿಗಳು ಅದಕ್ಕೆ ಸರಿಯಾಗಿದ್ದೀರಿ, ಎಲ್ಲ ವ್ಯಾವಹಾರಿಕವಾಗಿ ಇಳಿದುಬಿಟ್ಟಿದ್ದೀರಿ. ನಿಮ್ಮ ವ್ಯವಹಾರಗಳನ್ನು ಬೇರೆಯವರ ಜೊತೆ ತೊಗೊಂಡೋಗಿ ಗಟ್ಟಿಯಾಗಿ ಸೇರಿಸ್ಕೊಂಡ್ಬಿಟ್ಟಿದ್ದೀರಿ. ಇದನ್ನೇನಾದ್ರು ಮಾತಾಡಿದ್ರೆ ಅದೆಲ್ಲಿ ಎಫೆಕ್ಟ್ ಆಗುತ್ತೋ ಅನ್ನೋ ಭಯ ನಿಮಗೆ. ಸ್ವಾರ್ಥಿಗಳಂತಂದು ರಾಜ್ಯ ರಕ್ಷಕರಂತೆ, ರಾಜ್ಯ ರಕ್ಷಕರು. ಈ ಸುಖಕ್ಕೆ ನಿಮಗೆ 134 ಸೀಟ್ ಬೇರೆ ಬೇರೆ ಕೇಡು ನಿಮಗೆ ಯಾಕೆ ಕೊಟ್ಟರು ಕರ್ನಾಟಕದ ಜನ? ರಿವೋಲ್ಟ್ ಅಗೇನ್ಸ್ಟ್ ದಿಸ್ ಸಿಸ್ಟಮ್ ಹಂಗಾರೆ ಕರ್ನಾಟಕದ ಮೇಲೆ, ಸರ್ಕಾರದ ಮೇಲೆ. ಅದು ಯಾರ್ಯಾರಿಗೆ ಕೆಲಸ ಕೊಡ್ತಾರೆ ಚೆಕ್ ಮಾಡಿಸಿ. ಯಾವ್ಯಾವ ಸಂಸ್ಥೆಗಳಲ್ಲಿ ಎಷ್ಟೆಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದಾರೆ ನಾನು ನೋಡೇ ಬಿಡ್ತೀನಿ. ಪಬ್ಲಿಷ್ ಮಾಡಲಿ, ಲೆಟ್ ದೆಮ್ ಪಬ್ಲಿಷ್ ಇಟ್. ಮಾಡಿದ್ರೆ ಸರಿ ಮಾಡಿದ್ರೆ ವೆರಿ ಗುಡ್ ಅಂತ ಅನ್ನೋಣ, ತಪ್ಪೇನಿಲ್ಲ. ಕೊಟ್ಟಿರ್ಬೋದು ಯಾರೋ ಒಬ್ರು, ಅದೆಷ್ಟು ಕೊಟ್ಟಿದ್ದಾರೆ ನೋಡ್ಬಿಡೋಣ. ಬುರ್ಡೆ ಬಿಡ್ತಾರೆ ಬಂದು ಹೆದರ್ಸಕ್ಕೆ. ಯಾರಿಗೆ ಎದುರಿಸ್ತಾರಂತೆ? ಇಲ್ಲಿ ಕಂಪ್ನಿಗಳು ಸ್ಟಾರ್ಟ್ ಮಾಡುವಾಗ ರೂಲ್ಸ್ಗಳನ್ನೆಲ್ಲ ಒಪ್ಪಿರಲ್ಲ. ಕೇಂದ್ರ ಸರ್ಕಾರ ಆತ್ಮನಿರ್ಭರ ಭಾರತ ಅನ್ನೋ ಸ್ಕೀಮ್ ತಂದಿದೆ. ಪರದೇಶದಿಂದ ಬಂದು ಇಲ್ಲಿ ಉದ್ಯಮೆಯನ್ನು ಮಾಡಬೇಕಾದ್ರೆ ನೀನು ಇಷ್ಟು % ಅಷ್ಟು ಲೋಕಲಿ ಅದರ ಕಾಂಪೊನೆಂಟ್ಗಳನ್ನು ಇಲ್ಲೇ ಮಾಡಬೇಕು. 30%, 40%, 26% ಅಂತ ಮಾಡಿದ್ದಾರೆ. ಅದಕ್ಕೆ ಅವ್ರು ಹೇಳಿದ್ರೆ ವಸುದೈವ ಕುಟುಂಬಕಂ ಅಂತ ನೀವೇ ಹೇಳಿದ್ದಲ್ವ ಸರ್, ಎಲ್ಲಿ ಮಾಡಿದ್ರಿ ಏನು ಸರ್ ಅಂದರೆ ಓಕೆನಾ? ನಿಮಗೆ ಲಾಭ ಆಗಬೇಕಾದ್ರೂ ಉದ್ದಿಮೆಗಳಿಗೆ ಎಲ್ಲ ರೂಲು ಬೇಕು. ಹಾಗೇನೆ ಈ ರಾಜ್ಯದಲ್ಲಿ ಓದ್ತಾ ಇರೋ ಮಕ್ಕಳು, ಕನ್ನಡದ ಮಕ್ಕಳುಗಳು, ಈ ನೆಲದ ಮಕ್ಕಳುಗಳಿಗೆ ಇಷ್ಟು % ಜಾಬ್ ಕೊಡು. ಅದು 75 ಅಂತ ನಾನು ಹೇಳಿಲ್ಲ, ಅದು 25 ಆಗಲಿ ಬೇಕಾರೆ, 35 ಆಗಲಿ ಬೇಕಾರೆ ಅಂತ ಕೇಳಿದ್ರೆ ತಪ್ಪು. ಅದು ದುರಭಿಮಾನ. ಅದು ಹಾಗಾದ್ರೆ ದೇಶ ದುರಭಿಮಾನ ಅಲ್ವಾ? ಅದು ಆ ದೇಶದವ್ರು ಹೇಳಿದ್ರೆ ಅದಲ್ಲ, ಅದು ದುರಭಿಮಾನ ಅಲ್ಲ. ಚೈನಾ ಸ್ಟೀಲನ್ನು ಎಕ್ಸ್ಪೋರ್ಟ್ ಮಾಡಿದ್ರೆ ಅಮೆರಿಕದವರು 25% ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ತಾರೆ ಅದ್ರ ಮೇಲೆ. ಯಾಕೆ? ಅವ್ರ ಇಂಡಸ್ಟ್ರಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ. ಹಾಗೆ ನಾವಿಲ್ಲಿ ನಮ್ಮ ಹುಡುಗರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ನಾವೇನು ಮಾಡ್ಕೋಬಾರ್ದಾ? ಅದು ಅದು ಸರಿ. ಯಾಕೆ? ಇಲ್ಲಿನ ಉದ್ಯಮಿಗಳಿಗೆ ಅದೆಲ್ಲ ಹೆಲ್ಪ್ ಆಗಬೇಕಲ್ಲ ಅಲ್ಲಿ. ಅದು ಸರಿ, ಅದು ಕರೆಕ್ಟಾಗಿದೆ. ಆತ್ಮನಿರ್ಭರ ಭಾರತದಲ್ಲಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂತ ಕರೆಕ್ಟಾಗಿ ಮಾಡ್ತಾವ್ರು ಮೋದಿ. ನೋಡಿದ್ರ ಮೋದಿ ಇದೇ ಹೇಳ್ಬಿಟ್ಟ ತಕ್ಷಣ ಹೋಗ್ಬಿಡ್ತೀವಿ. ಎಲ್ಲಿಗೂ ಹೋಗ್ಬಿಡ್ತೀರಿ? ಹೋಗ್ಬಿಟ್ರೆ ಇವತ್ತಲ್ಲ ನಾಳೆ ಅಲ್ಲೂ ಬರುತ್ತೆ ಇದೇ ಪ್ರಶ್ನೆ. ಪ್ರಪಂಚದ ಹಲವು ರಾಷ್ಟ್ರಗಳಲ್ಲಿ ಇವತ್ತು ಯುವಕರು ರೊಚ್ಚಿಗೆದ್ದು ನಿಂತಿರೋದು ಯಾಕೆ ಅಂದರೆ ಅದಕ್ಕೇನೆ, ನಮ್ಗೆ ಉದ್ಯೋಗ ಸಿಕ್ಕಿಲ್ಲ ಅಂತ ದೊಡ್ಡ ಮಾತಾಡ್ತಾರೆ. ಎಸ್, ಹತ್ತಾರು ಉದ್ಯಮಿಗಳು ತೀವ್ರವಾಗಿ ಇದನ್ನು ಖಂಡಿಸಿದ್ದಾರೆ. ಮುಖ್ಯಮಂತ್ರಿಗಳಂತೂ ಖಾಸಗಿ ಉದ್ಯಮಿಗಳ ಸಿ ಮತ್ತು ಡಿ ದರ್ಜೆ ಹುದ್ದೆಗಳಲ್ಲಿ 100% ಕನ್ನಡಿಗರು ಅಂತ ಮೊದಲು ಹಾಕೊಂಡಿದ್ರು. ಆನಂತರ ಅದನ್ನು ಡಿಲೀಟ್ ಮಾಡಿದ್ರು. ಡಿಲೀಟ್ ಮಾಡಿದ್ಮೇಲೆ 100% ಕನ್ನಡಿಗರು ಮೀಸಲಾತಿ ಅನ್ನೋ ಅಂಶ ಮಾಯವಾಗಿತ್ತು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆ. ಯಾರೇನು ಹೇಳಿದ್ರು? ಯಾರು ಏನಾರು ಹೇಳ್ಕೊಂಡೋಗ್ಲಿ, ಯಾರೋ 3 ಜನ 4 ಜನ ಯಾರೋ ಹೇಳಿದ್ದಾರೆ ಅಲ್ಲ. ಸರ್, ಇಂಟರ್ನ್ಶಿಪ್ಗೆ ಹೆಚ್ಚು ಹಣ ಕೊಡಿ, ಉತ್ತಮ ತರಬೇತಿ ನೀಡಿ, ಅಪ್ರೆಂಟಿಸ್ ಕಾರ್ಯಕ್ರಮಗಳನ್ನು ಆಯೋಜಿಸಿ, ಆಗ ಅವ್ರ ಕೌಶಲ್ಯ ಬರುತ್ತೆ. ಈಗೇನು ಮಾಡಿದ್ದಾರೆ? ಏನು ಓದ್ತಿರೋ ಮಕ್ಕಳೆಲ್ಲ ಬಕ್ರಾಗಳೇ, ಓದ್ತಿರೋ ಮಕ್ಕಳೆಲ್ಲ ಪೆದ್ರೆ. ಈ ತೇಜೋವಧೆನ್ ಬೇರೆ ನಾವು ತಗೋ, ಇದನ್ನ ಬೇರೆ ಕೇಳಿಸ್ಕೋಬೇಕು ಇವ್ರ ಬಾಯಲ್ಲಿ ನಾವು. ಇನ್ಯಾರೋ ಫ್ಯಾಸಿಸ್ಟ್ ಮನೋಸ್ಥಿತಿ. ಯಾವುದ್ರಿ ಫ್ಯಾಸಿಸ್ಟು? ಯಾವ್ದು ಫ್ಯಾಸಿಸ್ಟ್? ಕನ್ನಡಿಗರಿಗೆ ಸ್ಥಳೀಯವಾಗಿ ಹುಟ್ಟಿ ಬೆಳೆದಿರೋವನಿಗೆ, ಈ ನೆಲದ ಮೇಲೆ ಹಕ್ಕಿದ್ದವನಿಗೆ ಅವನು ಕೇಳಿದ್ದಕ್ಕೆ ಕೊಡಲ್ಲ ಅನ್ನೋದು ಫ್ಯಾಸಿಸ್ಟು. ಕೊಡು ಅನ್ನೋದಲ್ಲ ಫ್ಯಾಸಿಸ್ಟು. ಕೊಡಲ್ಲ. ಹಾಗಿದ್ರೆ ಅಮೆರಿಕದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಕೊಟ್ಟರಲ್ಲ, ನಿಮ್ಮನ್ನ ಯಾವ ಫ್ಯಾಸಿಸ್ಟ್ ಅಂತ ಕರೆಯೋಣ ಹಂಗಾರೆ? ಅವಾಗ ಅಲ್ಲಿ ಮಾಡಿದ್ರಲ್ಲ, ಪುಕ್ಕಲ್ ನಡ್ಗೋಗ್ಬಿಟ್ರಿ, ಹೆದರ್ಕೊಂಡ್ಬಿಟ್ಟು ಪುಕ್ಕಲ್ರ. ಭಾರತದಲ್ಲೆಲ್ಲ ಇದೆ ಉದ್ಯೋಗಗಳು, ಭಾರತದವ್ರಿಗೆ ಹೋಗ್ತಾ ಇದೆ ಉದ್ಯೋಗಗಳು, ನಗಲ್ಲಿ ಸೃಷ್ಟಿ ಮಾಡಲಿಲ್ವಾ ಸಂಸ್ಥೆನವರು? ಇನ್ನೊಬ್ರು ಯಾರೋ ಗುಜರಾತ್ ಅಥವಾ ಉತ್ತರ ಭಾರತಕ್ಕೆ ಶಿಫ್ಟ್ ಆಗೋದು ಉತ್ತಮ. ಹೋಗಪ್ಪ, ಯಾರು ಬೇಡ ಅಂದವರು? ನೋಡೇ ಬಿಡ್ತೀವಿ ಅದು ಎಲ್ಲಿಗೆ ಹೋಗ್ತೀರಿ ಅಂತ. ಹೋಗ್ರಿ. ಭಾಳ ಹಿಂದೆ ಪರ್ಕೆ ನಿಂತ್ಕೊಂಡ್ಬಿಟ್ಟು ರೋಡ್ ಸರಿ ಇಲ್ಲ ಅಂತ ಡ್ರಾಮಾ ಮಾಡಿದ್ದೆಲ್ಲ ನಾವು ನೋಡ್ಬಿಟ್ಟಿದ್ದೀವಿ. ಹೊರಟು ಬಿಡ್ತೀವಿ. ಇವರೇ ಪರ್ಕೆ ಹಿಡ್ಕೊಂಡು, ಇವರೇ ಹಾರೆ ಹಿಡ್ಕೊಂಡು, ಇವರೇ ಪಿಕಾಸಿ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ರು ಅವತ್ತಿನ ದಿನ. ನನಗಿನ್ನೂ ನೆನಪಿದೆ. ಬುರ್ರ ಬಿಟ್ಟಿದ್ರು ಅವತ್ತು. ಹೊಟ್ಟೋಗ್ತೀವಿ. ಎಲ್ಲೋದ್ರಿ? ಯಾರು ಹೋಗ್ಲೇ ಇಲ್ಲ.
ಬೋರ್ಡೆ ಸುಮ್ಮನೆ ಕೂತ್ಕೊಂಡು ದೇರ್ ಇಸ್ ಎ ಲಿಮಿಟ್. ಅಪೋಸ್ ಮಾಡೋದು ಅಂದರೆ ಮಾಡಿ ಹೇಳಿ, ಇದು ಹೀಗಲ್ಲ ಆಲೋಚನೆ. ಸ್ಥಳೀಯ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅನ್ನೋದು ನಮ್ಮ ಧರ್ಮವೂ ಆಗಬೇಕು, ಕರ್ತವ್ಯವೂ ಆಗಬೇಕು, ಜವಾಬ್ದಾರಿಯೂ ಆಗಬೇಕು. ಹಾಗಾಗಿ ಅದನ್ನು ಚರ್ಚೆ ಮಾಡೋಣ ಇನ್ನೊಂಚೂರು. ಫೇರ್ ಪ್ರಸ್ತಾಪನೆ ಎಷ್ಟು ಕೊಡಬಹುದು? ಫೇರ್. ಫ್ಯಾಶಿಸ್ಟ್ ಯಾವನ್ರಿ ಫ್ಯಾಶಿಸ್ಟ್? ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡಕ್ಕೆ ಕೊಡಬೇಡ ಅಂತ ಅನ್ನೋರೇ ಫ್ಯಾಶಿಸ್ಟ್. ನಾವಲ್ಲ ಫ್ಯಾಶಿಸ್ಟ್ಗಳು. ಅವಾಗ ಬೋರ್ಡ್ ಹಾಕು ಅಂತ ಕೇಳಿದ್ರೆ ಫ್ಯಾಶಿಸ್ಟು. ತಮಿಳ್ನಾಡಿಗೆ ಹೋದ್ರೆ ಬಾಲ ಮುದ್ರಕೊಂಡು ಹಾಕ್ತೀರಿ. ಮಹಾರಾಷ್ಟ್ರದಲ್ಲಿ ಇದೇ ಉದ್ಯೋಗ ತಂದಾಗ ಬಾಯಿ ಮುಚ್ಕೊಂಡು ಕೂತಿದ್ರಿ ತಲೆ ಬಗ್ಗಿಸ್ಕೊಂಡು. ಎಲ್ಲ ಗ್ರೇಟ್ ಉದ್ಯಮಿಗಳೆಲ್ಲರೂ. ದಿಸ್ ಈಸ್ ನಾಟ್ ದಿ ಕ್ವಶನ್ ಆಫ್ ಉದ್ಯಮಿಗಳಲ್ಲ. ಇದು ಸಾಮಾಜಿಕ ವಿಚಾರ. ಇದು ಬರೀ ಉದ್ಯೋಗದ ವಿಚಾರ ಅಲ್ಲ. ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂತಹ ಹಂತಕ್ಕೆ ತಲುಪ್ತೀವಿ ಸ್ಥಳೀಯರಿಗೆ ಉದ್ಯೋಗ ಸಿಗದಿದ್ದಾಗ. ಅನುಮಾನನೇ ಬೇಡ ಅದರಲ್ಲಿ. ನೆಲ ಮತ್ತು ಉದ್ಯೋಗ, ದಟ್ ಈಸ್ ಬದುಕು, ಈ ಎರಡರ ಮೇಲಿನ ಹಕ್ಕು ನಾಶವಾಗ್ತಾ ಹೋಗ್ತಿದ್ದಾಗ ಸ್ಥಳೀಯವಾಗಿ ಅದು ಅರಾಜಕತೆಗೆ ದಾರಿ ಮಾಡಿಕೊಡಲೇಬೇಕು. ಅದು ಸಮಾಜಶಾಸ್ತ್ರ, ನಿಮ್ದು ಅರ್ಥಶಾಸ್ತ್ರ, ನಾವು ಹೇಳ್ತಿರೋದು ಸಮಾಜಶಾಸ್ತ್ರ. ಎಸ್. ಹಲವು ಸಚಿವರು ಇದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇದೇ ಹೊತ್ತಲ್ಲಿ ಕೇಂದ್ರ ಮಂತ್ರಿ ರಾಮದಾಸ್ ಹಟಾವಳೆ ಮಾತನಾಡಿ ಖಾಸಗಿ ವಲಯದಲ್ಲಿ ಒಬಿಸಿ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸಬೇಕು ಎಂಬ ಬೇಡಿಕೆಯನ್ನ ಆರ್ಪಿಐ ಪಕ್ಷದ ಪರವಾಗಿ ಕೇಂದ್ರದ ಮುಂದೆ ಇಟ್ಟಿದ್ದಾರೆ. ಇರೋ ಕಡೆ ನಾವು ವಿಲ್ ನಾಟ್ ಇಂಟರ್ಫಿಯರ್. ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗ್ತದೆ. ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಇರ್ತಾರೆ, ನಮ್ಮ ಕರ್ನಾಟಕ ರಾಜ್ಯದಿಂದನೇ ಎಲ್ಲ ಬೆಳೆದಿರೋರು. ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಇರ್ತದೆ ಆ ಟೆಕ್ನಿಕಲ್ ಇದಕ್ಕೆಲ್ಲ ಬೇಕಾದ್ರೆ ಸ್ಪೆಷಲ್ ಎಕ್ಸಂಪ್ಷನ್ ಕೊಡ್ತೀವಿ. ಹಂಗೆಂತ ಏನು ನಾವು ಕೊಡಲ್ಲ ಅಂತಲ್ಲ, ಬಟ್ ಗೌರ್ಮೆಂಟ್ ಗಮನಕ್ಕೆ ತರಬೇಕು. ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಸ್ವಾಭಿಮಾನವನ್ನ ಎತ್ತಿ ಹಿಡಿಬೇಕು ಅಂತೇಳಿ ಅಧಿಕಾರಕ್ಕೆ ಬಂದಿದೆ. ಕನ್ನಡಿಗರದು ಕೂಡ ಇವತ್ತಿನ ದಿವಸ ಹಿತಾಸಕ್ತಿಯನ್ನು ನಾವು ರಕ್ಷಣೆ ಮಾಡ್ತೀವಿ. ಅದ್ರ ಜೊತೆಗೆ ಇಂಡಸ್ಟ್ರೀಸ್ಗಳು ಕೂಡ ತಮ್ಮ ಹಿತಾಸಕ್ತಿ ಏನಿದೆಲ್ಲ ಅದನ್ನ ನಾವು ರಕ್ಷಣೆ ಮಾಡ್ತೀವಿ. ಸ್ಕಿಲ್ ನೋಡಿ ಅದಕ್ಕೂ ಹಾದಿ ಇದೆ. ಸ್ಕಿಲ್ ಕೊಟ್ಟು ಅವ್ರಿಗೆ ರೆಡಿ ಮಾಡೋಣ ಅಂತ, ಇಂಡಸ್ಟ್ರಿ ರೆಡಿ ಮಾಡೋಣ ಅಂತ. ಅವ್ರಿಗೆ ಯಾರು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಅವಶ್ಯ ಬಿದ್ದರೆ ಅವರೆಲ್ಲರೂ ಇಂಡಸ್ಟ್ರೀಸ್ ಯಾರು ಇದಾರಲ್ಲ ಅವ್ರು ಕೂಡ ಡೈಲಾಗ್ ಕೂಡ ಅವ್ರಿಗೆ ಡಿಸ್ಕಷನ್ ಮಾಡಿ ಒಂದು ಒಮ್ಮತದ ಕನ್ನಡಿಗರ ಹಿತರಕ್ಷಣೆ ಮಾಡುವ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಯಾಕೆ ತಡೆ ಕೊಟ್ರಿ? ಈಗ ಯಾರಿಗೆ ಹೆದರ್ಕೊಂಡ್ರಿ? ನೀವು ಹೆದರ್ಕೊಳ್ಳೋ ಗಿರಾಕಿ ಅಂತೂ ಅಲ್ಲ, ನನಗೆ ಗೊತ್ತಿದೆ ಯಾರಿಗೂ. ಏನಕ್ಕೆ ಹಂಗ ತಡೆ ಕೊಟ್ರಿ? ಈಗ ಕೊಟ್ರಿ. ಆದರೆ ಇದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿದ ಹಂಗಾರೆ ಯಾಕೆ ತರಕ್ಕೆ ಹೋದ್ರಿ? ಆತರ ಏನಿತ್ತು? ಯಾಮರ್ಸಕ ಅಥವಾ ನಡೀತಿರುವ ಎಲ್ಲ ಘಟನಾವಳಿಗಳನ್ನು ಡೈವರ್ಟ್ ಮಾಡಕ್ಕ? ಅದು ಮೂಡ ಇರಲಿ, ವಾಲ್ಮೀಕಿ ಇರಲಿ, ಅಥವಾ ಇನ್ಯಾವುದೋ ಕಚಡ ಕೆಲಸ ಇರಲಿ, ಇನ್ಯಾವುದೋ ಹಲ್ಕಟ್ ಕೆಲಸ ಇರಲಿ, ಅದನ್ನೆಲ್ಲ ಡೈವರ್ಟ್ ಮಾಡಕ್ಕ ಹಾಗಾದ್ರೆ ತಂದಿದ್ದು ನೀವು? ಏನಕ್ಕೆ ಹಿಂದಕ್ಕೆ ಹೋದ್ರಿ? ಆಸ್ಕ್ ಯುವರ್ ಚೀಫ್ ಮಿನಿಸ್ಟರ್ ದೆನ್. ಗ್ರೇಟ್ ರಕ್ಷಕ ಆಗಿದ್ರೆ ನೀವು ಕೇಳಿ ನಿಮ್ಮ ಚೀಫ್ ಮಿನಿಸ್ಟರ್ಗೆ ಯಾಕೆ ಸರ್ ತರದೆ ಕೊಟ್ರಿ ಅಂತ ಕೇಳಿ. KPCC ಅಧ್ಯಕ್ಷ, ಪಾರ್ಟಿ ದೊಡ್ಡದು, ಹೇಳಿದ್ ಕೇಳ್ಬೇಕು ಅಂತೀರಲ್ಲ, ಈಗ ಕೇಳಿ ಈಗ ನಿಮ್ಮ ಚೀಫ್ ಮಿನಿಸ್ಟರ್ಗೆ ಯಾಕೆ ತಡೆ ಕೊಟ್ರಿ ಅಂತ ಡಿಸ್ಕಷನ್ಗೆ ಹಾಕಿ. ತಡೆ ಯಾಕೆ ಕೊಡ್ತೀರಿ? ನಿಮ್ಮ ತಾತನ ಮನೆ ಆಸ್ತಿನ ಡಿಸ್ಕಷನ್ಗೆ ಹಾಕಿ. ಇದನ್ನ ಪಾಸ್ ಮಾಡಬೇಡಿ ಬೇಕಾರೆ, ಅಸೆಂಬ್ಲಿನಲ್ಲಿ ಪಾಸ್ ಮಾಡ್ಕೋಬೇಡಿ ಬೇಕಾರೆ, ಡಿಸ್ಕಷನ್ಗೆ ಹಾಕಿ. ಲೆಟ್ ಅಸ್ ಸಿ ಏನು ಉಡಾಪೆಗಳಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ನೋಡಬಿಡೋಣ. ಎಲ್ಲ ಬರಲಿ, ಯಾರ್ಯಾರು ಸ್ಟ್ಯಾಂಡ್ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಡಿಸ್ಕಷನ್ಗೆ ಹಾಕಿ, ಇಂಟ್ರೊಡ್ಯೂಸ್ ಮಾಡಿ ಬಿಲ್ಲನ್ನು. ಅಕ್ಸೆಪ್ಟ್ ಮಾಡಬೇಡಿ, ಪಾಸ್ ಮಾಡಬೇಡಿ ಬೇಕಾರೆ. ಲೆಟ್ ದರ್ ಬಿ ಎ ಡಿಸ್ಕಷನ್. ಆ ಬಿಲ್ ಪಬ್ಲಿಕಲ್ಲಿ ಅವೈಲೇಬಲ್ ಆಗಲಿ, ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಲಿ. ಅದು ಪ್ರಜಾಪ್ರಭುತ್ವ. ಇಲ್ಲದಿದ್ರೆ ಡೋಂಗಿಗಳು ನೀವು ಅಂತ ಕರಿಬೇಕಾಗತ್ತೆ. ಅಮೂಲ್